ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನುಗ್ಗೆ ಸೊಪ್ಪು ಹಾಕಿ ಅಕ್ಕಿ ರೊಟ್ಟಿ ಮಾಡೋದನ್ನ ಹೇಳ್ಕೊಡ್ತೀನಿ. ನಾನಿಲ್ಲಿ 4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ, ಜೀರಿಗೆ, ಆಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಮೀಡಿಯಮ್ ಆಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಇನ್ನೂ ಸಣ್ಣಕ್ಕೂ ಚಾಪ್ ಮಾಡ್ಕೊಬೋದು, ಟೇಸ್ಟಿಯಾಗಿರುತ್ತೆ. ಜೊತೆಗೆ ಸ್ವಲ್ಪ ಕ್ಯಾರೆಟ್ ತುರಿ, ಹಾಗೆಯೇ ನುಗ್ಗೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ಇದ್ರ ಜೊತೆಗೆ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಕಡಲೆಬೇಳೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೀವೇನಾದರೂ ಕಡಲೆಬೇಳೆ ಹಾಕ್ತೀರಾ ಅಂತ ಹೇಳಿದ್ರೆ 2 to 3 ಅವರ್ಸ್ ಮುಂಚೆನೇ ನೆನೆಸಿಡಿ. ನಾನು ಇದನ್ನು ಫಸ್ಟ್ ನೀರು ಹಾಕ್ತೇನೆ, ಹಾಗೆ ಸುಮ್ಮನೆ ಮಿಕ್ಸ್ ಮಾಡ್ಕೊತೀನಿ. ಅದಾದಮೇಲೆ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ಕೊತೀನಿ. ಪಾತ್ರೆಗೆ ಹಾಗೆ ಕೈಗೆ ಹಿಟ್ಟು ಅಂಟದೇ ಇರೋ ತನಕ ನಾವು ಇದನ್ನು ಕಲಿಸ್ಕೊಬೇಕು. ಆವಾಗ ನಮಗೆ ಇದು ಪರ್ಫೆಕ್ಟ್ ಆಗಿ ಇದೆ ಅಂತ ಗೊತ್ತಾಗುತ್ತೆ. ನಾನಿಲ್ಲಿ ತುಂಬ ಗಟ್ಟಿಯಾಗೂ ಕಲಿಸಿಲ್ಲ, ತೆಳ್ಳಗೂ ಕಲಿಸಿಲ್ಲ, ಮೀಡಿಯಮ್ ಆಗಿ ಕಲಿಸಿದ್ದೀನಿ. ನುಗ್ಗೆ ಸೊಪ್ಪು ಹಾಗೆ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತ ಹೇಳೋರು ಈ ಥರನೂ ಮಾಡ್ಕೊಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನುಗ್ಗೆ ಸೊಪ್ಪಲ್ಲಿ ಚಟ್ನಿ ಮಾಡೋದನ್ನು ಹಾಕ್ತೀನಿ. ನುಗ್ಗೆ ಸೊಪ್ಪು ಹಾಕಿರೋ ರೊಟ್ಟಿ ಹಾಗೆ ನುಗ್ಗೆ ಸೊಪ್ಪು ಹಾಕಿರೋ ಚಟ್ನಿ ಎರಡೂ ತುಂಬಾ ಚೆನ್ನಾಗಿರುತ್ತೆ, ಸ್ವಲ್ಪನೂ ಕಹಿ ಬರಲ್ಲ. ನಾನು ಆಲ್ರೆಡಿ ನುಗ್ಗೆ ಸೊಪ್ಪಲ್ಲಿ ತಂಬುಳಿ ಮಾಡಿ ಹಾಕಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ನೋಡಿ, ಸಮ್ಮರ್ಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಅದಾದಮೇಲೆ ರೊಟ್ಟಿನ ತಟ್ಕೊಂಡು ಬೇಯಿಸ್ಕೊಳ್ಳಿ. ರೊಟ್ಟಿ ಮೇಲೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.